ಅಸೋಸಿಯೇಟ್ ಡೈರೆಕ್ಟ್ರು. ಆ ಸಿನಿಮಾದಿಂದ ಶಬನಾಜ್ ಮಿ ಅವ್ರನ್ನ ನೋಡೋ ಯೋಗ ಸಿಕ್ತು. ಆಮೇಲೆ ಅಶೋಕ್ ಮಂದಣ್ಣನ ನೋಡುವಂಥ ಯೋಗ ಸಿಕ್ತು. ಅದಾದ್ಮೇಲೆ ಅಮೋಲ್ ಪಾಲೇಕ್ ಅವ್ರನ್ನ ನೋಡಿದೆ ನಾನು. ನನಗೆ ಶಾಂತಾರಾಮ್ ನೋಡಿದೆ, ನಾನು ಅವರು ಒಂದೇ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ವಿ. ಅದ್ರ ಜೊತೆಲಿ ಧೀರೇಂದ್ರ ಗೋಪಾಲ್ ಇದ್ದ, ಅವನು ನನ್ನ ಹೈಸ್ಕೂಲ್ ಸೆಕೆಂಡ್ ಇಯರ್ ಇಂದ ಕ್ಲಾಸ್ಮೇಟ್. ಹಂಗಾಗಿ ಅನಂತಣ್ಣನ ನಾನು ಒಬ್ಬ ಕನ್ನೇಶ್ವರ ರಾಮನಿಂದ ನಾನು ನೋಡ್ತಾ ಇದ್ದೀನಿ. ಹಂಗಾಗಿ ನಾನು ಅದರಲ್ಲಿ ಒಬ್ಬ ಸಹಾಯಕ ನಿರ್ದೇಶನಾಗಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಅತ್ಯಂತ ಹೆಮ್ಮೆ ಮತ್ತು ಖುಷಿ ಅಂತ ಅನ್ಸುತ್ತೆ. ಎಲ್ಲರೂ ಮಾತಾಡಿದ್ರು ಅನಂತಣ್ಣನ ಬಗ್ಗೆ, ನಾನು ಒಂದೇ ಒಂದು ಮಾತು ಹೇಳ್ತೀನಿ, ಜಾಸ್ತಿ ಇವತ್ತು ಮಾತಾಡಲ್ಲ. ಒಂದು ಸಿನಿಮಾದಲ್ಲಿ ಚಾಲೆಂಜ್ ಗೋಪಾಲಕೃಷ್ಣ ಅಂತ ನಾನು ಅನಂತಣ್ಣ ಮಾಡುವಂತ ಒಂದು ಯೋಗ ಸಿಕ್ತು. ಹೋದಾಗ ಎಲ್ಲ ಕೂತ್ಕೊಂಡು ಇಡ್ಲಿ ಕೊಟ್ಟರು, ವಡೆ ಕೊಡ್ಲಿಲ್ಲ. ವಡೆ ಇಲ್ವಾ ಅಂದಿದ ತಕ್ಷಣನೇ ಏನಾಯ್ತು ಅಂತಂದ್ರೆ, ಇಲ್ಲ ವಡೆ ಇಲ್ಲ. ಸರಿ ಎಲ್ಲ ಆಯ್ತು, ತಿಂಡಿ ತಿಂದು ಶಾರ್ಟಿಗೆ ಬಂದಿದ ತಕ್ಷಣ ನನ್ನ ಅತ್ಯಂತ ಆತ್ಮೀಯವಾಗಿ ಕರಿತಾ ಇರುವಂತ ಜೀವ ಅದು, ದೊಡ್ಡ ಬಾಯಿ ಇಲ್ಲಿ, ಏನಣ್ಣ? ಏನಿಲ್ಲ, ವಡೆ ಇಲ್ವಂತೆ. ನನ್ನ ಮಗ, ನೀನು ಟೇಕ್ ಒನ್ ಆರ್ಟಿಸ್ಟ್, ಹುಷಾರು, ನೋಡ್ ಪಾರ್ಟ್ ಮಾಡುವುದು, ಅಷ್ಟೇ ಹೇಳಿದ್ದು. ಅದೇನಾಯ್ತು ಅಂತಂದ್ರೆ, ಅವಾಗ 400 ಅಡಿ ಮ್ಯಾಗ್ಝೈನು ಟೇಕ್ 8, ಟೇಕ್ 9, ಟೇಕ್ 10, 11 ಹಿಂಗ ಆಗಕ್ ಶುರು ಆಯ್ತು. ಕೊನೆಗೇನಾದ್ರು ಅವ್ರು ಎಲ್ಲೋ ಇದ್ರು, ಪಾಪ ಬಂದ್ರು ಅವರು. ಒಂದು ವಡೆಲ್ ಉಳ್ಸಕ್ ಹೋಗಿ ಎತ್ಲೋ ಲಾಭಂ ಅಟ್ಲೇ ಪಾಯ ಅನ್ನಂಗ ಆಗಿ ಕೊನೆ ನಾಟಕ ಅವ್ನು ಬಾಯ್ ಬಡ್ಕೊಳ್ಳೋದಿತ್ತು. ಅದಕ್ಕೆ ನನ್ನೇನು ಕೇಳ್ಬೇಡಿ ಸರ್, ಅನಂತಣ್ಣನ್ ಕೇಳಿದ್ರೆ ಸರ್ ನನ್ಗೆ ಧೈರ್ಯ ಇಲ್ಲ ಸರ್ ಅವ್ರನ್ನ ಕೇಳಕ್ಕೆ. ಪಾಪ ನಿರ್ಮಾಪಕರು ಇವತ್ತು ಇಲ್ಲ, ಬೇಡ. ಆದರೆ ಈ ಥರದ್ದು ಎಷ್ಟೋ ಅನುಭವಗಳು ನಮ್ಗಾಗಿದ್ದಾವೆ. ಅನಂತಣ್ಣ ಯಾರನ್ನು ಯಾವತ್ತೂ ಸಹಿತ ಯಾರ ಮೇಲೂ ಕೋಪ ಮಾಡ್ಕೊಂಡಂತ ವ್ಯಕ್ತಿ ಅಲ್ಲ. ಇನ್ನೊಂದು ಅನುಭವ ಹೇಳ್ಬಿಡ್ತೀನಿ. ನನ್ನ ಜೊತೆಲಿ ಸುಧೀರ ಅಂತ, ಸುಧೀರ್ ಬಹಳ ಒಳ್ಳೆ ಆರ್ಟಿಸ್ಟು. ಅವ್ರನ್ನ ಇವ್ರು ಮರಾಠಿ ಒಳಗೆ ಬಾಯಿಗೆ ಬಂದಂಗೆಲ್ಲ ಬೈಯೋರು. ತುಂಬಾ ಹೆಲ್ತಿ ಕಾಂಪಿಟೇಷನ್ ಇತ್ತು. ಒಂದು ಕುಟುಂಬ ಅಂದ್ರೆ ಕುಟುಂಬನೇ. ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದಂಗೆ ಚಿತ್ರ ಕುಟುಂಬ ಅಂದ್ರೆ ನಾವೆಲ್ಲ ಚಿತ್ರ ಕುಟುಂಬನೇ, ಅಣ್ಣ ತಮ್ಮಂದ್ರ ತರ ಆಗ್ತಾ ಇದ್ವಿ. ಅಲ್ಲಿ ಯಾವುದೇ ಕಾರಣಕ್ಕೂ ಈಗೋಗೆ ಹತ್ರನೇ ಬಿಟ್ಕಂತಿರ್ಲಿಲ್ಲ. ಗರ್ಭಗುಡಿಯಿಂದ ಈಶ್ವರ ಎಷ್ಟು ದೂರ ಕೂರ್ಸಿರ್ತಾನಲ್ಲ ನಂದಿನ, ಹಂಗೆ ಬಿಟ್ಕೊಳ್ತಾ ಇದ್ವಿ. ಹಂಗಾಗಿ ಇನ್ನೊಂದು ವಿಷಯ ಹೇಳ್ಬೇಕು. ಅಲ್ಲಿ ಏನಾಯ್ತು ಅಂದ್ರೆ, ಅಶೋಕ್ ಹೋಟೆಲ್ಗೆ ಶೂಟಿಂಗ್ ಇತ್ತು. ನಾನು ಮೇಕಪ್ ಹಾಕೊಂಡಿದ್ದೆ, ಇವ್ರು ಮೇಕಪ್, ನಾನು ಮೇಕಪ್ ಹಾಕೊಂಡಿರ್ಲಿಲ್ಲ ಇನ್ನು. ಭಾರ್ಗವ್ ಅವ್ರ ನಿರ್ದೇಶನ. ಅವ್ರು ಹೇಳಿದ್ರು, ಬರೋದು ಮಧ್ಯಾಹ್ನ 2 ಗಂಟೆ ಮೇಲೆ ಬರ್ತೀನಿ ನೀನು ಅಂತ. ಚಿನ್ನಿ ಪ್ರಕಾಶ್ ಅವರ ಅಸಿಸ್ಟೆಂಟ್ ಸತೀಶ್ ಬಂದ್ಬಿಟ್ಟು ಒಂದು ಡ್ಯಾನ್ಸ್ ಸ್ಟೆಪ್ ಮಾಡಿ ತೋರಿಸ್ದ. ಅದನ್ನ ಇವ್ರು ನಿಂತ್ಕೊಂಡು ನೋಡಿದ್ರು ಕ್ಲೀನ್ ಆಗಿ. ಎಷ್ಟು ಚೆನ್ನಾಗಿ ನೋಡಿದ್ರು ಅಂದ್ರೆ, ಅವನ್ನ ಪಾದದಿಂದ ಮಸ್ತಕದವರೆಗೂ ಅವನ್ನ ನೋಡಿದ್ರು. ನನಗೆ ಅವಾಗಲೇ ಭಯ. ಯಾಕೆಂದ್ರೆ ವಿಶ್ವಾಮಿತ್ರನ ಕಣ್ಣಲ್ಲಿ ಪಾತ್ರ ಮಾಡುವಂತ ಒಂದು ಕಲೆ ಇರುವಂತ ಮನುಷ್ಯ ಎಲ್ಲಿ ಅಗದ್ ನುಗ್ಗ್ಬಿಡ್ತಾರೋ ಎಲಾಡಿಕೆ ತರ ಅಂತ. ಆಮೇಲೆ ಎಲ್ಲ ಆಯ್ತು, ಅವನ್ನ ಕರೆದ್ರ ಹತ್ರಕ್ಕೆ, ಇದನ್ನ ಯಾರೋ ಮಾಡೋದು ನೀವು ಅಂದ. ಹಂಗಂದ ಏ ಭಾಡ್ಯ ಇವರೇ ಅಂದ್ರು. ಯಾರು? ಸುಧೀರ್ನ. ಅವ್ರ ಹಿಂದ್ಗಡೆ ಎದ್ದೋದ, ದೊಡ್ಡ ಬಾರು ಓದಿ. ಅಶೋಕ ಹೋಟ್ಲು ನಮ್ದಲ್ಲ ತಪ್ಪು, ಬಾರ್ ಸೆಕ್ಷನ್ ಇತ್ತು, ಹೋದ್ವಿ ಕೂತ್ಕೊಂಡ್ವಿ. ನೀನ್ ಕುಡಿಯೋದ್ರು? ಇಲ್ಲ ನಾನು ಯಾವತ್ತೂ ಕುಡಿದಿಲ್ಲ, ದಯವಿಟ್ಟು ನಾನು ಕುಡಿಯಲ್ಲ ಅಂದ ಅವನು. ನನಗೆ ಅಣ್ಣ ಕೊಟ್ಟಲ್ಲ, ಯಾರು ಕೊಟ್ಟರು ಅಂತ ಏನಾದ್ರು ಭಾರ್ಗವ, ಬಾಬಿ, ನನ್ನ ಪ್ರೀತಿಯ ಬಾಬಿ ಕೇಳಿದ್ರೆ ಅನಂತಣ್ಣನ ತೋರ್ಸಿದ್ರಾಯ್ತು. ನಮ್ಗೆ ಯಾವ್ದಾದ್ರು ಆಸರೆಗೆ ಒಂದು ಕೋಲ್ ಬೇಕಾಗಿತ್ತು ಅಷ್ಟೇ. ಅನಂತಣ್ಣ ಇದ್ರು ಆಸರೆಗೆ. ಹಂಗಾಗಿ ಸಾಕಷ್ಟು ಮಧ್ಯಾಹ್ನದವರೆಗೂ ಕುಡಿದ್ವಿ. ಆಮೇಲೆ ಮನೆಗೆ ಹೋದಿ. ಆಮೇಲೆ ಅವತ್ತಿಂದ ಡ್ಯಾನ್ಸ್ ಇಲ್ದಂಗಾಯ್ತು. ಇದು ಕತೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಅನಂತಣ್ಣನಿಗೆ ಬಂದಿದ್ದು ಪದ್ಮಭೂಷಣ ಬಂದಿದ್ದು ಚಲನಚಿತ್ರರಂಗದಲ್ಲಿ ಕನ್ನಡದ ತಾಯಿ ಮುಖಟಕ್ಕೆ ಒಂದು ಗರಿ ಬಂದಂಗಾಯ್ತು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಅದೇ ತರ ಇನ್ನೊಬ್ಬ ಸಹೋದರ ಅಂದ್ರೆ ನನ್ನ ಆತ್ಮೀಯ ಅಂದ್ರೆ ನೀವು ನಂಬರ್ ಹೇಳಿದ್ರೆ ಹೆಚ್ಚು ಕಮ್ಮಿ 65-70 ವರ್ಷದಿಂದ ಒಂದೇ ರಸ್ತೆಯಲ್ಲಿ ಜೀವನ ಮಾಡಿದ್ವಿ ನಾವು. ಶಾಲೆಗೆ ಹೋದವರು ನಾವು. ಹಂಗಾಗಿ ಹಾಸನ ರಘು ಬಗ್ಗೆ ಎಷ್ಟೇ ಹೇಳಿದ್ರು ಸಹಿತ ನನಗೆ ಹೃದಯ ತುಂಬಿ ಬರುತ್ತೆ. ಹಂಗಾಗಿ ಅವ್ರಿಗೆ ಪದ್ಮಶ್ರೀ ಬಂದಿರೋದು ಕನ್ನಡದ ಮುಕ್ಕಟಕ್ಕೆ ಇನ್ನೊಂದು ಗರಿ ಬಂದಂಗೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಕೊನೆಯದಾಗ ಒಂದು ವಿಷಯ ಹೇಳ್ತೀನಿ. ಇನ್ನೊಂದು ಪ್ರಶಸ್ತಿ ಏನಾದರೂ ಇದ್ದಿದ್ರೆ ಅದನ್ನು ನಾವು ಬಾಬಿ ಕೊಡ್ಬೇಕಾಗಿತ್ತು. ಯಾಕೆಂದ್ರೆ ಯಾಕೆ ಕೊಡ್ಬೇಕು ಅನ್ನೋದಕ್ಕೆ ಒಂದೇ ಒಂದು ಪ್ರಶ್ನೆ, ಒಂದು ಮಾತಲ್ಲಿ ಮುಗಿಸ್ಬಿಡ್ತೀನಿ. ಸರ್ವಜ್ಞ ಒಂದೊಳ್ಳೆ ಮಾತು ಹೇಳ್ತಾನೆ,
ಅಂಗನೆಯರೊಲಿಯುವುದು, ಬಂಗಾರ ದೊರೆಯುವುದು, ಸಂಗ್ರಾಮದಲ್ಲಿ ಗೆಲ್ಲುವುದು, ಇವ ಮೂರು ಸಂಗಯ್ಯನೊಲುಮೆ ಕಾಣು ಸರ್ವಜ್ಞಾನ. ಅಂಗನೆಯೊಲಿಯುವುದು ಯಾರಿಗೆ? ವಿಲನ್ ಪಾತ್ರ ಮಾಡೋ ನಮ್ಮಂತ ನನ್ನ ಮಕ್ಕಳಿಗೆ ಒಲಿತಾರೆ, ದೇವರಣೆಗಿಲ್ಲ. ಅನಂತಣ್ಣನ ನೋಡ್ರಿ, ಡೈ ಹಾಕೊಂಡ್ರಿ, ಇವತ್ತೂ ಅನಂತ ನಾಗರ್ ಕಟ್ಟೆ ಇದ್ದಂಗೆ ಇದ್ದಾರೆ. ಹಂಗಾಗಿ ಅವ್ರದ್ದು ಏನು ಅಂತಂದ್ರೆ, ನಾನು ನೋಡಿದ ಮಟ್ಟಿಗೆ ಎಷ್ಟು ಚೆನ್ನಾಗಿ ಅವ್ರ ಆರೋಗ್ಯನ ಕಾಪಾಡ್ಕೊಂಡಿದ್ದಾರೆ. ಕೊನೆಗೆ ಹೇಳ್ತೀನಿ ಅಂದಿದ್ದೆ, ಆ ಸಮಯ ಬಂತು ಹೇಳ್ತೀನಿ. ಕೊನೆ ಅಂತಂದ್ರೆ ಏನು ಅಂದ್ರೆ, ಇಲ್ಲಿಂದ ಅಲ್ಲಿವರೆಗೂ ದೊಡ್ಡದಾಗಿ ಒಂದು ಜಾಗ, ನಾನು ನನ್ನ ರೂಮ್ ಮುಂದೆ ಕೂತಿದ್ದೆ, ಅಣ್ಣ ಓಡಾಡ್ತಾ ಇದ್ರು ಕ್ಲೀನಾಗಿ, ವಾಕಿಂಗ್ ಮಾಡ್ತಾ ಇದ್ದಾರೆ. ಶೂಟಿಂಗ್ ಮುಗಿಸಿ 7 ಗಂಟೆಗೆ ಜಯ ಜಗದೀಶ್ ಪಿಕ್ಚರ್ ಯಾವುದು ಅಂತ ಗೊತ್ತಿಲ್ಲ, ಪಾತ್ರ ಮಾಡ್ತೀವಿ ಅಷ್ಟೇ, ಗೊತ್ತಿರಲ್ಲ ಹೆಸರು. ಹಂಗಾಗಿ ಓಡಾಡ್ತಾ ಇದ್ರು. ಓಡಾಡ್ತಾ ಏನು ಅನಂತಣ್ಣ ಹಿಂಗ್ ಓಡಾಡ್ತಾರೆ, ಅಲ್ಲಿ ಏನೋ ಮುಚ್ಚಿಟ್ಟಿದಾರಲ್ಲ ಅಂತ ಹೋಗಿ ಅವರೆಲ್ಲೋ ಕೆಳಗಡೆ ಹೋದಾಗ ನಾವು ಅಪ್ಸ್ಟೇರಲ್ಲಿ ಇದ್ವಿ, ಹೋಗಿ ನೋಡಿದೆ. ಅಣ್ಣನ ಫೇವರೇಟ್ ಡ್ರಿಂಕ್ಸ್ ಅಂದ್ರೆ ಪೀಟರ್ ಸ್ಕಾಟ್. ಅದ್ ಯಾಕೋ ಏನೋ ಬೋಳಿ ಮಗ, ನನಗೆ ಅದನ್ನ ಪೀಟರ್ ಸ್ಕಾಟ್ ಬಾಟಲ್ ನೋಡಿದ್ರೆ ಅನಂತ ಅಣ್ಣನೇ ಕಣ್ ಮುಂದೆ ಅವರೆಲ್ಲ. ಅದ್ ಯಾಕೋ ಏನೋ ಗೊತ್ತಿಲ್ಲ. ಹಂಗಾಗಿ ಬಾಬಿ ಪರ್ಮಿಷನ್ ತಗೊಂಡು ನಾನು ತಗೊಂಬಂದಿದ್ದೀನಿ ಒಂದು ಕೊಡೋಣ ಅಂತ. ಯಾಕಂದ್ರೆ 50 ವರ್ಷದ ಹಿಂದೆ ಕಲೆಕ್ಟ್ ಮಾಡಿರೋರು. ಹಂಗಾಗಿ ಇನ್ನೊಂದು ಅವ್ರಿಗೆ ಯಾಕೆ ಪ್ರಶಸ್ತಿ ಕೊಡ್ಬೇಕು ಅಂದ್ರೆ, ಇಂಥ ಒಬ್ಬ ಸುಂದರನ ಕಾಯೋದಿದೆಯಲ್ರಿ, ಅವ್ರಿಗೆ ಅಟ್ಲೀಸ್ಟ್ ಒಂದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ಅನ್ನೋದೇ ನಮ್ಮೆಲ್ಲರ ಶುಭ ಹಾರೈಕೆ. ನಮ್ಮ ಮಾತನ್ನ ನೀವು ಕೇಳಿದ್ದಕ್ಕೆ ಅತ್ಯಂತ ಧನ್ಯವಾದಗಳು. ಒಳ್ಳೇದಾಗಿ. ನಮಸ್ಕಾರ.